ಹಲೋ, ಥ್ಯಾಂಕ್ ಯು ಡಿಜೆ. ಅಂಗಡಿ ಒಳಭಾಗದಲ್ಲಿ ಪಂದ್ಯಾಟ ಆರಂಭ ಕಟ್ಕೊಳ್ತಾ ಇದೆ. ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ಸಚಿನ್ ಸ್ಪೋರ್ಟ್ಸ್ ತಂಡ ಮತ್ತೊಂದರಲ್ಲಿ ಎಂಸಿಸಿ ಗೌರಿಬೀದನೂರು ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಕೂಡ ನೋಡಿ. ಕೆಜಿಎಫ್ 12 ಪ್ಲೇಯರ್ ಬರಬೇಕು. ದೀನ ಮತ್ತು ಕಿರಣ್ ಆರಂಭಿಕ ಆಟಗಾರರು. ಮೊದಲ ಓವರ್ಗಾಗಿ ತೌಸಿಫ್ ಅವರ ಪರಿಚಯಿಸ್ತಾ ಇರುವಂತಹ ಎಂಸಿಸಿ ಗೌರಿಬೀದೂರು ತಂಡ ಹಗಲು ರಾತ್ರಿ ಪ್ರದರ್ಶಿತ ದಾಂಡು ಚರ ಸಭೆಯಲ್ಲಿ ಮುಂದುವರಿಕೆ ಕರ್ಕೊಳ್ತಾ ಇದೆ. ದೀನನಿಗೆ ಸಿಗಿರುವಂತ ಮೊದಲ ಚೆಂಡು ಲಂಗ ಫೇಲ್ ಭಾಗದಲ್ಲಿ ಬಹಳಷ್ಟೊಂದು ತವರಿತೆದು ಹೊಡೆತ. ಮೊದಲ ಚೆಂಡಿನಲ್ಲಿ ಒಂದೋಟದ ಸೇರ್ಪಡೆ ಕೂಡ. ದೀನ ಬಹಳಷ್ಟೊಂದು ತವರಿತೆಯ ಆ ನಿಟ್ಟಿನಲ್ಲಿ ಕಳೆದ ವಾರ ಬಂಗಾರಪೇಟೆ ಮೈದಾನ ಒಳಭಾಗದಲ್ಲೂ ಕೂಡ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಆಟವನ್ನು ಆಡಿರುವಂತಹ ದೀನ ಈ ಬಾರಿಯ ನೇತಾಜಿ ಕ್ರೀಡರ್ಸ್ ಕಪ್ ಅನ್ನು ಆಡ್ತಾ ಇದ್ದಾನೆ ಕೂಡ. ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಕಿರಣ್ ದಾಂಡಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸಿದ ಬೌಂಡ್ರಿ. ಮೊದಲ ಇನ್ನಿಂಗ್ಸಿನ ಮೊದಲ ಬೌಂಡರಿ ದಾಖಲಿಸಿದಂತ ಕಿರಣ 4 ಓಟದ ಸೇರ್ಪಡೆ ಮಾಡ್ತಾ ಇದ್ದಾನೆ ಕೂಡ. ತಂಡದ ಮೊತ್ತ 5 ವಿದೌಟ್ ಲಾಸ್, 5ಕ್ಕೆ ಲಾಸ್. ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್ ಅಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ತೌಸಿಫ್ 3ನೇ ಚೆಂಡಿಗಾಗಿ. ಸುಂದರತೆ ಎಸೆತ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. 3 ಚೆಂಡು ಈ ಓವರ್ ನಲ್ಲಿ ಇನ್ನೂ ಕೂಡ ಬಾಕಿಯಲ್ಲಿ ಉಳಿತಾ ಇದೆ. ತೌಸಿಫ್ ಮೊದಲ ಓವರ್ ನಲ್ಲಿ ರೈಸಿಂಗ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಎರಡು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಆರಂಭಿಕ ಓವರ್ ನ ಮುಕ್ತಾಯಕ್ಕಾಗಿ ನೆಟ್ಟ ನೇರ ಹೊಡೆತ ದಾಖಲಿಸುವ ಪ್ರಯತ್ನ ತನ್ಮೂಲಕ ಬೌಲರ್ಸ್ ಬ್ಯಾಕ್ ಟು ಆಟ. ಸುಲಭದ ಕ್ಯಾಚ್ ಕೈಸರ ಮುಖಾಂತರವಾಗಿ ಮೊದಲ ವಿಕೆಟ್ ಪತನ. ಇನ್ನಿಂಗ್ಸಿನ ಮೊದಲ ಬೌಂಡರಿ ದಾಖಲಿಸಿರ್ತಕ್ಕಂಥ ಕಿರಣ ಸುಲಭದ ಕ್ಯಾಚ್ ಕೂಡ ಮುಖಾಂತರವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಹೇಳು. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಸೆತ. ಡಾಟ್ ಬಾಲ್ ನ ಸೇರ್ಪಡೆ ನೋಡಿ. ನೀವು ಬ್ಯಾಟ್ಸ್ಮನ್ ಹೆಸರು ನೀವು ತಿಳಿಸ್ಬೇಕು. ಕೆಜಿಎಫ್ ಇಲ್ಲೊಬ್ರು ಬನ್ನಿ.
ಸುಂದರತೆ ಎಸೆತ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ ಗಿಲ್ಲಿ ಎಸೆತಗಾರಿಕೆ ಭಾಗದಲ್ಲಿ. ಮತ್ತೆ 5ಕ್ಕೆ 1. ಮತ್ತೊಂದು ಎಸೆತ ಒಂದು ಹಂತದಲ್ಲಿ ರೈಸಿಂಗ್ ಡೆಲಿವರಿ, ಬಹಳಷ್ಟೊಂದು ಗುಡ್ ಲೈನ್ ಡೆಲಿವರಿ ದಾಖಲಿಸಿರುವಂತ ಗಿಲ್ಲಿ ಈ ಚೆಂಡಿನಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ತಂಡ 5ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ತೀರಾ ಕೆಳಮಟ್ಟದಲ್ಲಿ ಸಾಗಿರುವಂತ ಒಂದು ಎಸೆತ, ಸತತ ಡಾಟ್ ಬಾಲ್ ಸೇರ್ಪಡೆ. ಈ ಓವರ್ನಲ್ಲಿ 3 ಚೆಂಡುಗಳು ಕೂಡ ಗಿಲ್ಲಿ ಡಾಟ್ ಬಾಲ್ ಅನ್ನಾಗಿ ಎಸಿತಾ ಇದ್ದಾರೆ ಎಂಸಿಸಿ ಗೌರಿಬಿದನೂರಿನ ಪರವಾಗಿ. ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ, ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ನೇತಾಜಿ ಯುವಕರ ಬಳಗ ಗೌನಪಲ್ಲಿ ಅವರ ಆಶ್ರಯದಲ್ಲಿ ನಡೀತಿರುವಂತಹ ಹಗಲು ರಾತ್ರಿಯ ಪ್ರತಿಷ್ಠಿತ ಚೆಂಡು ದಾಂಡಿನ ಸಮರ ಕ್ರಿಕೆಟ್ ಫೆಸ್ಟಿವಲ್ ಇಲ್ಲಿ ಮುಂದುವರಿಕೆಯನ್ನು ಕಡ್ಕೊಳ್ತಾ ಇದೆ. ತಡ ಮತ್ತು ಅಂಕಿಅಂಶ ಪಟ್ಟಿಯಲ್ಲಿ 6 ಫಾರ್ 1 ವಿಕೆಟ್, 6ಕ್ಕೆ 1, 2 ಚೆಂಡು ಈ ಓವರ್ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಸುಂದರತೆ ಎಸೆತ, 5ನೇ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. 2ನೇ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ ಒಂದು ಎಸೆತ ಮಾತ್ರ ಈ ಓವರಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಒಂದೆಡೆಯಲ್ಲಿ ದಿನ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ. ವೆಂಕಿಗೆ ಎಸೆದಿರುವಂತ ಚೆಂಡು, ಬೀಸುವಂತ ಪ್ರಯತ್ನಗಳು, ಮತ್ತೆ ಒಂದರ ಪೂರೈಕೆ. 2 ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 7ಕ್ಕೆ 1, ಎಂಡ್ ಆಫ್ 2 ಓವರ್, ಸ್ಕೋರ್ 7 ಫಾರ್ 2 ವಿಕೆಟ್, 7ಕ್ಕೆ 2. ಮೂರನೇವರೆಗಾಗಿ ಹೊಸ ಬೌಲರ್ ರವಿ ತೇಜ ಎಂಸಿಸಿಯ ಪರವಾಗಿ. ಇದರ ಹಿಂದಿನ ಪಂದ್ಯ ತೀರಾ ಕೆಳಮಟ್ಟವನ್ನು ಕಂಡಿತ್ತು. ಆ ನಿಟ್ಟಿನಲ್ಲಿ ಈ ಪಂದ್ಯ ಎಷ್ಟು ಓಟವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಸುಂದರತೆ ಆಟವನ್ನು ಆಡಬಲ್ಲಂತ ಪ್ರಯತ್ನಗಳು, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಹಂತದಲ್ಲಿ ಓಟಗಳ ಸೇರ್ಪಡೆಯೂ ಕೂಡ ಬಹಳಷ್ಟು ಅತ್ಯುತ್ತಮ ರೀತಿಯ ರನ್ನಿಂಗ್ ವಿಟ್ಟಿಂಗ್ ದ ವಿಕೆಟ್ ದಾಖಲಿಸ್ತಾ ಇರುವಂತಹ ಒಂದು ತಂಡ. 10ಕ್ಕೆ 1, 3ರ ಚಾತಿಯಲ್ಲಿ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ಸಚಿನ್ ಸ್ಪೋರ್ಟ್ಸ್ ತಂಡ ದೀನಾಂಗಣದಲ್ಲಿ ಇರುವಷ್ಟು ಕಾಲ ಎಂಸಿಸಿಗೆ ಒಂದಷ್ಟು ತಲೆಬೇನೆ ವಿಚಾರ ಕೂಡ. ಹಗಲು ರಾತ್ರಿ ಪ್ರದೇಶದ ಟೂರ್ನಮೆಂಟ್ ಅನ್ನು ಕಾಡ್ತಾ ಇದೆ ಗೌದಿಪಲ್ಲಿಯ ಪರಿಸರ. ಈ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಕೃತಕ ಬೆಳಕಿನ ಅಡಿಗಳಲ್ಲಿ ಒಂದಷ್ಟು ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇರುವಂತಹ ಒಂದು ತಂಡ ಕೂಡ. ನೋಡಿ, ಪಂದ್ಯ ವಿಳಂಬ ಮಾಡಬಾರದು, ಮುಂದುವರಿಸಿಕೊಳ್ಳಿ. ವೈಡ್ ಬಾಲ್ ಆಫ್ ಸ್ಟಂಪ್ ಹೊರತಿರುವಂತ ಕಂಡುಕೊಳ್ತಾ ಇರುವಂತಹ ಒಂದು ಚೆಂಡು, ಅತಿರಿಕ್ತ ಓಟದ ಸೇರ್ಪಡೆ. 11 ಫಾರ್ 1 ವಿಕೆಟ್, 11ಕ್ಕೆ 1, ಗೋಲ್ಡನ್ ಟೈಗರ್ಸ್. ಶಾರ್ಟ್ ಆಗಿ ಬಿದ್ದ ಚೆಂಡು, ದಿನದಂಡಲ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಫುಲ್ ಆಗ್ತಾ ಇದೆ. ಭರ್ಜರಿ ಸಿಕ್ಸರ್,
ಆ ರೋಟಗಳ ಸೇರ್ಪಡೆ ದೀನ ಈ ಒಂದು ಸಿಕ್ಸರ್ ಅನ್ನು ಫುಲ್ ಮಾಡ್ತಾ ಇರುವಂತಹ ಆಟಗಾರ ಕೂಡ ರನ್ನಿನ ಬಲವನ್ನು ಕಾಣ್ತಾ ಇರುವಂತಹ ಒಂದು ತಂಡಕ್ಕೆ ಈ ಒಂದು ಸಿಕ್ಸರ್ ಆಶಾದಾಯಕ ಅಂಶವಾಗ್ತಾ ಇದೆ. ಮತ್ತೆ ಈ ಹಂತದಲ್ಲಿ 17ಕ್ಕೆ ಒಂದು ಮೂರನೇ ಓವರ್ ಚಾಲ್ತಿಯ 2 ಚೆಂಡುಗಳು ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು 2-3 ಮಂದಿ ಕ್ಷೇತ್ರ ರಕ್ಷಕರು ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ತಂಡದ ಮೊತ್ತ 20ಕ್ಕೆ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ಸಚಿನ್ ಸ್ಪೋರ್ಟ್ಸಿನ ತಂಡ. ಮತ್ತೆ ರವಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೊಂದು ವೈಡ್ ಬಾಲ್. ಈ ಓವರ್ ಅಲ್ಲಿ ಸತತ 3ನೇ ವೈಡ್ ಬಾಲ್ ನ ಸೇರ್ಪಡೆ ಕೂಡ ನಿನ್ನೆ ದಿನ ಸಂಜೆ ಬಳಿಕ 25-30-35 ಸ್ಪರ್ಧಾತ್ಮಕ ಘನತೆ ಮೊತ್ತ ಕೂಡ ಆ ನಿಟ್ಟಿನಲ್ಲಿ ಮತ್ತೆ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ. ಮತ್ತೆ ಒಂದರ ಪೂರೈಕೆ ಕಾಣ್ತಾ ಇದ್ದಾರೆ. ತಡೆ ಮೊತ್ತ 22ಕ್ಕೆ 1. ಅತಿ ಹೆಚ್ಚಾಗಿ ಬಹುಶಃ ಲೀಗ್ ಕಪ್ ನಾಕೌಟ್ ಪಂದ್ಯಕೂಟಗಳು ಆರಂಭದ ಕಂಡ ಬಳಿಕ ಟೆನಿಸ್ ರಂಗದಲ್ಲಿ ಬಹಳಷ್ಟು ಯುವ ಆಟಗಾರರು ಹೆಚ್ಚುವರಿಯನ್ನು ಕಟ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕ್ರಿಕೆಟ್ ಮೊದಲ ಆದ್ಯತೆಯನ್ನು ಕೂಡ ಪಡ್ಕೊಳ್ತಾ ಇದೆ. ಸಾಮಾಜಿಕ ಜಾಲತಾಣಗಳ ಪ್ರಪಂಚ ಇವತ್ತಿನ ದಿನಗಳಲ್ಲಿ ಕೆಲವೊಂದು ಯುವಕರನ್ನ ಎಳೆಯುವಂತ ಪ್ರಯತ್ನಗಳು ಸಾಮಾಜಿಕ ಜಾಲತಾಣದ ಮುಖಾಂತರವಾಗಿ ಕೆಲವೊಂದು ಯುವಕರು ಮೊರೆ ಹೋಗ್ತಾ ಇದ್ದಾರೆ. ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಪಬ್ಜಿ ಈ ರೀತಿಯ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮೊರೆ ಹೋಗ್ತಕ್ಕಂಥ ಯುವಕರನ್ನ ಮತ್ತೆ ಕ್ರೀಡೆ ಅಂತ ಎಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ರೀತಿಯ ಒಂದು ಲೀಗ್ ಕಮ್ ನಾಕೌಟ್ ನ ಪಂದ್ಯಕೂಟ ಕ್ರಿಕೆಟ್ IPL ಆರಂಭವನ್ನ ಕಂಡ ಬಳಿಕ ಒಂದು ಬಹಳಷ್ಟು ಉತ್ತಮ ರೀತಿಯ ಪಂದ್ಯಕೂಟಗಳ ಮುಂದುವರಿಕೆ ಕಾಣ್ತಾ ಇದೆ. ಲಾಸ್ಟ್ 1 ಬಾಲ್ ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ವೈಡ್ ಬಾಲ್. ಮತ್ತೊಂದು ವೈಡ್ ಬಾಲ್ ನ ಸೇರ್ಪಡೆ. ತಡಮತ್ತ 24 ಓಟಗಳು. ಸುಂದರತೆ ಹೊಡೆತ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ದೀನಾ ದಾಂಡಿದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 3 ಓವರ್ಗಳ ಮುಕ್ತಾಯದಲ್ಲಿ 30ಕ್ಕೆ 1. ಎಸೆತಗಾರಿಕೆ ಭಾಗದಲ್ಲಿ ರೆಹಮಾನ್ ಬರ್ತಾ ಇದ್ದಾನೆ 4ನೇ ಓವರ್ಗಾಗಿ. ಮೊದಲ ಹಂತದಲ್ಲಿ ಒಂದು ಕಡಿಮೆ ಮತ ಪಂದ್ಯದ ಆರಂಭವನ್ನು ಕಂಡಿರುವಂತ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ಸಚಿನ್ ಸ್ಪೋರ್ಟ್ಸ್ ತಂಡ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆರಂಭಿಸ್ತಾ ಇದ್ದಾರೆ. ವೆಂಕಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತ ಆಟಗಾರ ರೆಹಮಾನ್ 4ನೇ ಓವರ್ನ ಮೊದಲ ಚೆಂಡನ್ನು ಮುಂದುವರಿಸಬೇಕಾಗಿದೆ. ನೋಡಿ, ಪಂದ್ಯ ವಿಳಂಬ ಮಾಡಬೇಡಿ, ಮುಂದುವರಿಸಿಕೊಳ್ಳಿ. ಸುಂದರತೆ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ. ಸೀಮಾರೇಖೆ ಅಂಚಿನಲ್ಲಿ ಚೆಂಡು ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆಯೂ ಕೂಡ
ಹಲೋ ತಂಡದ ಮೊತ್ತ 34 ಓಟಗಳು. 4ನೇ ಓವರ್ ಚಾಲ್ತಿಯ ಒಂದು ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ 2ನೇ ಚೆಂಡಿಗಾಗಿ ರೈಮಾನ್ ಸುಂದರತೆ ಹೊಡೆತ ತನ್ಮೂಲಕವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು ಸುಲಭದ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ 2ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 34 ಲಾಸ್ ಆಫ್ 2 ವಿಕೆಟ್. 34ಕ್ಕೆ 2. ಎತ್ತಂಗಡಿ ಒಳಭಾಗದಲ್ಲಿ ಹೊಸ ಆಟಗಾರ ಎಬಿಡಿ ರಾಮ್ ಸೇರ್ಪಡೆ. ಮತ್ತರ್ವ ಅನುಭವಿ ಆಟಗಾರ ಬರ್ತಾ ಇದ್ದಾನೆ. ಅದ್ಯಾವ ರೀತಿ ಇನ್ನಿಂಗ್ಸ್ ಅನ್ನ ಕಟ್ತಾನೆ ನೋಡ್ಬೇಕಾಗಿದೆ. ಮತ್ತೆ 3ನೇ ಬಾರಿ ರೆಹಮಾನ್ 4ನೇ ಓವರ್ ಚಾಲ್ತಿಯಲ್ಲಿ 1989 ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿ ಪಂದ್ಯಕೂಟ ಆರಂಭವನ್ನು ಕಂಡಿತ್ತು. ಅದಾದ ಬಳಿಕ ಬಹಳಷ್ಟೊಂದು ಹಗಲು ರಾತ್ರಿ ಪಂದ್ಯಕೂಟಗಳು ಮುಂದುವರಿಕೆ ಕಾಣ್ತಾ ಇದ್ದಾವೆ. ಬೀಸಬಲ್ಲಂತ ಪ್ರಯತ್ನ, ಲೆಗ್ ಬೈಸ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ಡಾಟ್ ಬಾಲ್ ನ ಸೇರ್ಪಡೆ. 3 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 4ನೇ ಓವರ್ ಚಾಲ್ತಿಯಲ್ಲಿ 2 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಒಂದೆಡೆಯಲ್ಲಿ ಬಿರುಸಿದ ಆಟವನ್ನು ದಾಖಲಿಸಬಲ್ಲಂತ ದೀನಾ ನಾನ್ ಸ್ಟ್ರೈಕರ್ ಅಂಡಲ್ಲಿ ಈ ಓವರ್ ಅಲ್ಲಿ ಇದ್ದಾನೆ. ಈ ಓವರ್ ಅಲ್ಲಿ ಯಾವುದೇ ರೀತಿಯ ಒಂದು ಸ್ಟ್ರೈಕ್ ದೀನನಿಗೆ ಲಭಿಸ್ತಾ ಇಲ್ಲ. ಅದಕ್ಕೆ ಈಗಾಗಲೇ 9 ಚೆಂಡುಗಳನ್ನು ಆಡಿರುವಂತಹ ದೀನಾ 17 ಓಟವನ್ನು ದಾಖಲಿಸಿಕೊಂಡು ವಿಕೆಟ್ ಅನ್ನು ಉಳಿಸಿಕೊಳ್ತಾ ಇದ್ದಾನೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಎಬಿಡಿ ರಾಮ್ ದಂಡ ಮುಖಾಂತರವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಷಟ್ಕ, 6 ಓಟಗಳ ಸೇರ್ಪಡೆ. ಇವೆಲ್ಲವೂ ಕೂಡ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ಸಚಿನ್ ಸ್ಪೋರ್ಟ್ಸ್ ಅಕೌಂಟ್ಗೆ ಸೇರ್ಪಡೆ ಆಗ್ತಾ ಇದೆ ಎಬಿಡಿ ರಾಮ್ ನ ಮುಖಾಂತರವಾಗಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4 ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 40ಕ್ಕೆ 2. ಇನ್ನಿಂಗ್ಸ್ 6 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಎಸೆತಗಾರಕ ಭಾಗದಲ್ಲಿ ಕಾಲು. ಅಬ್ದುಲ್ ಎಸೆತಗಾರಕ ಭಾಗದಲ್ಲಿ ಡಾಟ್ ಬಾಲ್ ಸೇರ್ಪಡೆ. ತಡಮತ್ತ 40ಕ್ಕೆ 2. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಬಹಳಷ್ಟು ಐಲಾಟ್ ಶಾಟ್ ಬೇರೆ ಕ್ಯಾಚ್ ಮಾಡ್ಕೊಳ್ಳೋ ಪ್ರಯತ್ನ. ನೋ ಮ್ಯಾನ್ಸ್ ಲ್ಯಾಂಡ್ ಕ್ಯಾಚ್ ಮಿಸ್ ಆಗ್ತಾ ಇದೆ. ಅದಕ್ಕಿನಲ್ಲಿ ಮತ್ತೆ 3 ಓಟಗಳ ಪೂರೈಕೆಯೂ ಕೂಡ
ಮತ್ತೆ 43. ಈ ಓವರ್ ನಲ್ಲಿ 4 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಸುಂದರತೆ ಹೊಡೆತ ಎಬಿಡಿ ರಾಮದಾನ್ ಮುಖಾಂತರವಾಗಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ 4 ಓಟಗಳ ಸೇರ್ಪಡೆ. 47-47. ಟೀಮ್ 50ಗಾಗಿ ಕೇವಲ 3 ಓಟಗಳಷ್ಟೇ ಬರಬೇಕಾಗಿದೆ 50ಕ್ಕಾಗಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಎಬಿಡಿ ರಾಮ್. ಒಂದೆಡೆಯಲ್ಲಿ ಅಬ್ದುಲ್ಲಾ ಡಾಟ್ ಬಾಲ್ ಅನ್ನು ಇಡ್ತಾರೆ, ನೋಡಬೇಕಾಗಿದೆ. ವೈಡ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಎನ್ನುವಂತ ಸೂಚನೆ. ಮತ್ತೆ ವೈಡ್ ಬಾಲ್ ಸೇರ್ಪಡೆ ಕೂಡ. 48. 48. ಮೂರು ಚೆಂಡುಗಳು ಇನ್ನೂ ಕೂಡ ಬಾಕಿಯಲ್ಲಿ ಉಳಿತಾ ಇದೆ. ಅಂತಿಮ ಓವರ್ನಲ್ಲಿ ಸುಂದರತೆ ವೇರಿವೇಷನ್ ಎಸೆತ, ವೇಗ ಮಿಶ್ರಿತ ಚೆಂಡು. ಬಹಳಷ್ಟೊಂದು ಆಟಗಾರನ ಏಕಾಗ್ರತೆಯ ಪರೀಕ್ಷಿಸಬಲ್ಲಂತ ಈ ಒಂದು ಎಸೆತ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಬಾಲ್ ರಿಮೇನ್ ನೌ. 5 ಓವರ್ ಇನ್ ಪ್ರೋಗ್ರೆಸ್. ಸ್ಟೆಪ್ ಔಟ್ ಮಾಡಿ ಆಡಬಲ್ಲ ಪ್ರಯತ್ನ. ಲಾಂಗ್ ಆಫ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿದೆ. ಮತ್ತೊಂದು ಭರ್ಜರಿ ಸಿಕ್ಸರ್. ಅಂತಿಮ ಹಂತದಲ್ಲಿ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ದಾಖಲಿಸತಕ್ಕಂತ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ನ ಅತ್ಯುತ್ತಮ ಆಟಗಾರ ಎಬಿಡಿ ರಾಮದಾನ್ ಮುಖಾಂತರವಾಗಿ ಭರ್ಜರಿ ಆಟದ ಸೇರ್ಪಡೆ ಕೂಡ. 54. 54 ಓಟಗಳು. ನೆಟ್ಟದರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸಿದ ಬೌಂಡ್ರಿ. 5 ಓವರ್ಗಳ ಮುಕ್ತಾಯದಲ್ಲಿ 58. 59ರ ಟಾರ್ಗೆಟ್ ಅನ್ನು ಚೇಸ್ ಮಾಡಿಕೊಳ್ಬೇಕಾಗಿದೆ ಎಂಸಿಸಿ ಗೌರಿಬಿದನೂರಿನ ತಂಡ. 59 ಇಸ್ ದ ಟಾರ್ಗೆಟ್. 5 ಓವರ್ಗಳಲ್ಲಿ ಚೇಸ್ ಮಾಡಿಕೊಳ್ಬೇಕಾಗಿದೆ. ಅದ್ಯಾವ ರೀತಿಯ 2ನೇ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾರೆ ನೋಡಬೇಕಾಗಿದೆ. ಬಹಳಷ್ಟೊಂದು ಉತ್ತಮ ರೀತಿಯಾದ ಆಟವನ್ನು ದಾಖಲಿಸಬಲ್ಲಂತ 2 ತಂಡಗಳು. ನಿನ್ನೆ ದಿನ ಅತ್ಯುತ್ತಮ ತಂಡಗಳೆಲ್ಲವೂ ಕೂಡ ಹೋರಾಟವನ್ನು ಕಂಡಿರ್ತಕ್ಕಂಥದ್ದು ಕ್ರೀಡಾಂಗಣ ಕೂಡ. ಇವತ್ತು ಕೂಡ ಅದೇ ಮಾದರಿ ಪಂದ್ಯಾಟಗಳು ನೇತಾಜಿ ಕ್ರಿಕೆಟರ್ಸ್ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಟೂರ್ನಮೆಂಟ್ ನಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಇನ ನೇರ ಪ್ರಸಾರ ಮೊಬೈಲ್ ಯೂಟ್ಯೂಬ್ ನ ಮುಖಾಂತರವಾಗಿ ಪಂದ್ಯದ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ನೇತಾಜಿ ಕ್ರಿಕೆಟರ್ಸ್ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗೌನ್ಪಲ್ಲೆ ಪರಿಸರದಲ್ಲಿ ಪಂದ್ಯಾಟ ಸಾಗಿದ್ರು ಕೂಡ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸಮೀರ್ ಎಸ್ ಅವರ ಮಾಲೀಕತ್ವದ S7 ಸ್ಪೋರ್ಟ್ಸ್ ತಂಡ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ.
ಎರಡನೇ ಇನ್ನಿಂಗ್ಸ್ ಆರಂಭ ಕಾಡ್ತಾ ಇದೆ. ಅಭಿಯಣ್ಣ ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ನೇತಾಜಿ ಕ್ರಿಕೆಟರ್ಸ್ ಮತ್ತು ಭಾರ್ಗವ ಡಿಫೆಂಡರ್ಸ್ ಟಾಸ್ಗೆ ಬರಬೇಕೆಂಬುದಾಗಿ ತಿಳಿಸ್ತಾ ಇದ್ದೇವೆ. ನೇತಾಜಿ ವರ್ಸಸ್ ಭಾರ್ಗವ ಡಿಫೆಂಡರ್ಸ್ ಕೋಲುಗರ್ಕಿಯ ತಂಡ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಟಾಸ್ಗೆ ಬರಬೇಕು. ಎಂಸಿಸಿ ಗೌರಬಿದ್ನೂರು ಓಪನರ್ಸ್ ಗಳು ಅಂಕಣ ಪ್ರವೇಶವನ್ನು ಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ನೋಡಿ ಬ್ಯಾಟ್ಸ್ಮನ್ ನೇಮ್ ಹೇಳ್ಬೇಕು ಬನ್ನಿ. ಟಾರ್ಗೆಟ್ 59. ಅದು ಯಾವ ರೀತಿಯಲ್ಲಿ ಚೇಸಿಂಗ್ ಅಂತ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾರೆ ನೋಡಬೇಕಾಗಿದೆ. ಸಾಲು ಸಾಲು ದಾಖಲೆಯ ಪಂದ್ಯಕೂಟವನ್ನು ಕಾಡ್ತಕ್ಕಂಥ ನಮ್ಮ ಈ ಒಂದು ಪರಿಸರ ಇವತ್ತಿನ ದಿನಗಳಲ್ಲಿ ಕೆಲವೊಂದು ಸಂಸ್ಥೆಗಳು 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, 6 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಬಹಳಷ್ಟೊಂದು ಆಟಗಾರರು ಕೂಡ ಧೀಮಂತಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅದು ಲೀಗ್ ಕಮ್ ನಾಕೌಟ್ ಪಂದ್ಯಕೂಟ ಆರಂಭವಾದ ಕಂಡ ಬಳಿಕ ಮೊಟ್ಟ ಮೊದಲ ಬಾರಿಗೆ ಸಾಗರ ಪರಿಸರದಲ್ಲಿ ಪೊಲೀಸ್ ಪ್ರೀಮಿಯರ್ ಲೀಗ್ ಆರಕ್ಷಕರು ಕೂಡ ಕ್ರಿಕೆಟ್ ಅನ್ನು ಆಡಿದ್ರು. ಡಿಜೆ ಅದಾದ ಬಳಿಕ ಅಡ್ವೊಕೇಟ್ಗಳು, ಡಾಕ್ಟರ್ಸ್ಗಳು, ಮೆಸ್ಕಾಂ ಇಲಾಖೆಯವರು ಇವರೆಲ್ಲರೂ ಕೂಡ ಇವತ್ತಿನ ದಿನಗಳಲ್ಲಿ ಕ್ರಿಕೆಟ್ ಮೊರೆ ಹೋಗ್ತಾ ಇದ್ದಾರೆ. ಈ ರೀತಿಯ ಪ್ರೀಮಿಯರ್ ಲೀಗ್ ಗಳನ್ನು ಆಡ್ತಾ ಇದ್ದಾರೆ ಕೂಡ. ಬಹಳಷ್ಟು ಧೀಮಂತಿಕೆಯ ಕ್ರಿಕೆಟ್ ಪಂದ್ಯಕೂಟಗಳು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ. ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರಿಗೆ LED ಟಿವಿಗಳನ್ನು ಕೊಡ ಮಾಡಲಾಗ್ತಾ ಇದೆ, ಬೈಕುಗಳನ್ನು ಕೊಡ ಮಾಡಲಾಗ್ತಾ ಇದೆ, ಚಿನ್ನದ ಉಂಗುರಗಳನ್ನು ಕೊಡ ಮಾಡಲಾಗ್ತಾ ಇದೆ, ಸೈಕಲ್, ಈ ರೀತಿಯ ಪ್ರಶಸ್ತಿಗಳನ್ನು ಕೊಟ್ಟು ಕೆಲವೊಂದು ಸಂಸ್ಥೆಗಳು ಆಟಗಾರರನ್ನ ಹುರಿದುಂಬಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಟೂರ್ನಮೆಂಟ್ ಅಲ್ಲೂ ಕೂಡ ಅತ್ಯುತ್ತಮ ರೀತಿಯ ಪ್ರಶಸ್ತಿಗಳನ್ನ ಕೂಡ ನಾಳೆ ದಿನ ವೈಯಕ್ತಿಕ ಪ್ರಶಸ್ತಿಗಳನ್ನ ಆಟಗಾರರಿಗೆ ಕೂಡ ಮಾಡ್ಲಿಕ್ಕಿದ್ದಾರೆ. ನೋಡಿ ಪಂದ್ಯ ಮುಂದುವರ್ಸ್ಕೊಳ್ಬೇಕು. ಏನ್ ಸಮಸ್ಯೆ ಇದ್ರೆ ಆದಷ್ಟು ಬೇಗ ನೀವು ಪ್ರಗತಿಯಲ್ಲಿ ಪರಿಹರಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೇವೆ. ಐವತ್ತೊಂಬತ್ತು ಟಾರ್ಗೆಟ್ ನಂಬರ್. ಮೊದಲ ಓವರ್ ಪವರ್ ಪ್ಲೇ ಆರಂಭವನ್ನು ಕಾಣಬೇಕಾಗಿದೆ. ಶಿವ ಅವರೇ ಸ್ವಲ್ಪ ಬೇಗ. ನೋಡಿ ಮುಂದಿನ ಪಂದ್ಯಾಟವನ್ನು ಆಡುವಂತ ಭಾರ್ಗವ ಡಿಫೆಂಡರ್ಸ್ ಬನ್ನಿ ಸರ್. ನೋಡಿ ನೇತಾಜಿ ಅವರು ಟಾಸ್ಕ್ ಬನ್ನಿ. ನೇತಾಜಿ ಕ್ಯಾಪ್ಟನ್. ನೋಡಿ ಬ್ಯಾಟ್ಸ್ಮನ್ ಹೇಳ್ಬೇಕು. ರೇಮನ್ ಮತ್ತು ಅತೀಕ್ ಆರಂಭಿಕ ಆಟಗಾರರು. ಡಾಟ್ ಬಾಲ್. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಯನ್ನ ಗೌನ್ಫಲ್ಲಿ ಠಾಣಾಧಿಕಾರಿಗಳಾಗಿರುವಂತ ಶ್ರೀನಿವಾಸ ಗೌಡ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದಾವೆ. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡಗಳ ಟಾಸ್ ಪ್ರಕ್ರಿಯೆ ಗೌನ್ಪಲ್ಲಿ ಠಾಣಾಧಿಕಾರಿಗಳಾಗಿರುವಂತ ಶ್ರೀನಿವಾಸ್ ಗೌಡ ಅವರು ನೆರವೇರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಸುಂದರತೆ ಹೊಡೆತ ಶಾರ್ಟ್ ಮಾಡಿ ಬ್ಯಾಕರ್ ಪಾಯಿಂಟ್ ನೋಡಬೇಡ. ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಬೌಂಡ್ರಿ, 4 ಓಟದ ಸೇರ್ಪಡೆ. ರೇಮನ್ ದಾಂಡ ಮುಖಾಂತರವಾಗಿ ಮೊದಲ ಬೌಂಡರಿ ಸೇರ್ಪಡೆ ಆಗ್ತಾ ಇದೆ. 59 ಟಾರ್ಗೆಟ್, 2ನೇ ಚೆಂಡಿನಲ್ಲಿ ಬೌಂಡರಿ ಕೂಡ.
ಎಸ್ ಕ್ಲೀನ್ ಬೋಲ್ಡ್. ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇರುವಂತ ಎಂಸಿಸಿ ಗೌರಿಬಿದನೂರಿನ ತಂಡ ರೇಮನ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 4-1. ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ನೆರವೇರ್ತಾ ಇದೆ. ಆರಕ್ಷಕರಾಗಿರುವಂತ ನಿಷ್ಠಾವಂತ ಅಧಿಕಾರಿಗಳಾಗಿರುವಂತ ಶ್ರೀನಿವಾಸ್ ಗೌಡ್ರು ಈ ಟಾಸ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನೇತಾಜಿ ಆನ್ ದ ಟಾಸ್. ಟಾಸ್ ಯಾರು? ಸೀನಾಂಗಣ ಒಳಭಾಗದಲ್ಲಿ ಹೊಸ ಆಟಗಾರನ ಸೇರ್ಪಡೆ ಕೂಡ. 4ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡಿರುವಂತ ತಂಡ 59ರ ಟಾರ್ಗೆಟ್ ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಇತ್ತ ಸೀನಾ ಹೊಸ ಆಟಗಾರ ಯಾವ ರೀತಿ ಆಟವನ್ನ ಆಡ್ತಾರೆ ನೋಡ್ಬೇಕಾಗಿದೆ. ತನ್ಮೂಲಕವಾಗಿ ಸೀನಾ ದಾಂಡಲ್ಲಿ ಚೆಂಡು ಲಾಗ್ ಆನ್ ನತ್ತ ಬಹಳ ಶತವರಿತ ಕ್ಷೇತ್ರ ಕ್ಷಣ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 ಓಟದ ಸೇರ್ಪಡೆ ಕೂಡ. 46ಕ್ಕೆ 1. ಈ ಬವರಲ್ಲಿ ಇನ್ನೂ ಕೂಡ 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಹಗಲು ರಾತ್ರಿಯ ಕ್ರಿಕೆಟ್ ಫೆಸ್ಟಿವಲ್ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. 3 ದಿನಗಳ ಕಾಲ ಕ್ರಿಕೆಟ್ ಪರ್ವ ಅಂಗಣ ಒಳಭಾಗದಲ್ಲಿ ಡೇ ನಂಬರ್ 2 ಶಾರ್ಟ್ ಆಗಿತ್ತು. ಲಾಂಗ್ ಆಫ್ ಏರ್ ಭಾಗದಲ್ಲಿ ಚೆಂಡು ಸೀದಾ ದಾಂಡಲ್ಲಿ ಬರ್ತಾ ಇದೆ. ಸೀಮಾಕ್ಕೆ ಹೊರಭಾಗದಲ್ಲಿ ಭರ್ಜರಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಕೂಡ. ಹತ್ತಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡು ಪಂದ್ಯಾಟವನ್ನು ಆಡ್ತಾ ಇದೆ ಎಂಸಿಸಿ ಗೌರಿಬಿದನೂರಿನ ತಂಡ. ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಪುಷ್ಪವರ್ ಸ್ಕೋರ್ 10 ಲಾಸ್ ಆಫ್ 1 ವಿಕೆಟ್. 10ಕ್ಕೆ 1 ಎಂದು ಕೂಡ ಜಯಕ್ಕಾಗಿ 49 ಓಟದ ಅವಶ್ಯಕತೆ. 24 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 24 balls 49 runs to win. 24 ಎಸೆತ 49 ಓಟಗಳು ಜಯಕ್ಕಾಗಿ ಬರಬೇಕಾಗಿವೆ. ಆ ನಿಟ್ಟಿನಲ್ಲಿ ಎಂಸಿಸಿ ಗೌರಿಬಿದನೂರಿನ ತಂಡ ಅದ್ಯಾವ ರೀತಿಯಲ್ಲಿ ಈ ಒಂದು ಚೇಸಿಂಗ್ ಪ್ರಕ್ರಿಯೆಗೆ ಇಳಿತಾರೆ ನೋಡಬೇಕಾಗಿದೆ. ನಿನ್ನೆ ಒಂದು ಕ್ರೀಡಾಂಗಣ ಒಳಭಾಗದಲ್ಲಿ ಬಹುಶಃ ನಡು ರಾತ್ರಿವರೆಗೂ ಕೂಡ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಅದೇ ರೀತಿಯ ಕ್ರೀಡಾ ಪ್ರೇಕ್ಷಕರ ಒಂದು ಜವಾಬ್ದಾರಿಯನ್ನು ಕಾಡ್ತಕ್ಕಂತ ಗೌನ್ಪಲ್ಯ ಕ್ರೀಡಾಂಗಣ ಹೊಸ ಬೌಲರ್ ಅಂಗಣ ಒಳಭಾಗದಲ್ಲಿ ವಿವೇಕ್ 2ನೇ ಓವರ್ಗಾಗಿ ವಿವೇಕ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2ನೇ ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ಸುಂದರತೆ ಹೊಡೆತ ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಅತಿಕ್ ದಾಂಡ ಮುಖಾಂತರವಾಗಿ ಮತ್ತೆ ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತ ಸೇರ್ಪಡೆ ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಬಹಳಷ್ಟೊಂದು
ಉತ್ತಮ ರೀತಿಯ ಒಂದು ಎಸೆತ ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. ರಿವರ್ಸ್ ಆಡಬಲ್ಲಂತ ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆ ಒಂದು ಎಸೆತ, 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 2 ಬಾಲ್ನಲ್ಲಿ 2 ಎಸೆತ ಇನ್ನೂ ಕೂಡ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು, ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ, ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ 2ನೇ ಓವರ್ನ ಮುಕ್ತಾಯಕ್ಕಾಗಿ. ಲಾಸ್ಟ್ 1 ಬಾಲ್ ಜಯಕ್ಕಾಗಿ 19 ಎಸೆತ, 45 ಓಟದ ಅವಶ್ಯಕತೆ. ಅಂತಿಮ ಚೆಂಡು, ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನ, ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ಬೌಲರ್ ನೇಮ್ ಹೇಳಿ. ಪ್ರವೀಣ್ ಎಚ್ಚೆತ್ತಗಾರಿಕೆ ಭಾಗದಲ್ಲಿ ಸುರೇಶ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಇಷ್ಟೊಂದು ಉತ್ತಮ ರೀತಿಯ ಎಸೆತ. ನಲವತ್ತೊಂದು ಓಟಗಳು ಇನ್ನೂ ಕೂಡ ಜಯಕ್ಕಾಗಿ ಬರಬೇಕಾಗಿವೆ. ಸುಂದರತೆ ಎಸೆತ, ಮತ್ತೆ ತೀರಾ ಕೆಳಮಟ್ಟದಲ್ಲಿ ಸಾಗಿ ಹೋಗ್ತಾ ಇರುವಂತ ಒಂದು ಚೆಂಡು, ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಹಳಷ್ಟು ಉತ್ತಮ ರೀತಿಯದು ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇರುವಂತ ತಂಡ ಗೋಲ್ಡನ್ ಟೈಗರ್ ಕೆಜಿಎಫ್ ಸಚಿನ್ ಸ್ಪೋರ್ಟ್ಸ್ ಇದ ತಂಡ. ಮತ್ತೆ ಸೂರಿ 4ನೇ ಚೆಂಡು ಮುಂದುವರಿಕೆ ಕಂಡುಕೊಳ್ಬೇಕಾಗಿದೆ. 15 ಎಸೆತ, 41 ಓಟದ ಅವಶ್ಯಕತೆ. ಸೂರ್ಯಾಸ್ತವಿರುವಂತ ಚೆಂಡು, ಕ್ಲೀನ್ ಬೋಲ್ಡ್, ಸೀನಾ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ದಿಟ್ಟಿನಲ್ಲಿ ವಿಕೆಟ್ ನಂಬರ್ 2. ಮತ್ತರು ಹೊಸ ಆಟಗಾರರ ಸೇರ್ಪಡೆ ಅಂಗಡಿ ಒಳಭಾಗದಲ್ಲಿ. ಎರಡು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ ದಾಖಲಿಸ್ತಾ ಇದ್ದಾರೆ. ಈ ಓವರ್ನಲ್ಲಿ ಅಂತಿಮ ಚೆಂಡು ಈ ಹಂತದಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ.
ಲಾಸ್ಟ್ ಒನ್ ಬಾಲ್. S7 ಸ್ಪೋರ್ಟ್ಸ್ ಟೂರ್ನಮೆಂಟ್ ಇಂದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದ್ದಾರೆ. ಸುಂದರತೆ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 3 ಮೇಡ್ ಇನ್ +1 ವಿಕೆಟ್. ಬಹಳಷ್ಟು ಉತ್ತಮ ರೀತಿಯ ಒಂದು ಮೇಡ್ ಇನ್ ಓವರ್ ದಾಖಲಿಸಿ ಅಂತ ಸೂರಿ ಈ ಓವರ್ ಅನ್ನು ಇಲ್ಲಿ ಮುಗಿಸ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 12 ಎಸೆತ 41 ಓಟದ ಅವಶ್ಯಕತೆ. ಹನ್ನೆರಡು ಚೆಂಡು ಜಯಕ್ಕಾಗಿ 21 ಓಟದ ಅವಶ್ಯಕತೆ ಬರಬೇಕಾಗಿವೆ. 41 ಓಟದ ಅವಶ್ಯಕತೆ ಬರಬೇಕಾಗಿವೆ. 20, 21 ಈ ರೀತಿಯ ಓಟಗಳನ್ನ 2 ಓವರ್ಗಳಲ್ಲಿ ಆಡಬೇಕಾಗಿದೆ. ವೈಡ್ ಬಾಲ್. ವೈಡ್ ಬಾಲ್ ಚೆಕ್ಕಿಂಗ್ ಆಗಿ ತೃತೀಯ ನೇತ್ರ. ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿವೆ. ಅಂಪೈರ್ಸ್ ಸೈಡ್ ಬಾಲ್ ಎನ್ನುವಂತ ಸೂಚನೆ. 40 ಓಟಗಳು ಬರಬೇಕಾಗಿದೆ 12 ಚೆಂಡುಗಳಲ್ಲಿ. ಪ್ರವೀಣ್ ಎಸೆದಿರುವಂತ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಲ್ರೌಂಡ್ ಆಟಗಾರ ಕೂಡ ಪ್ರವೀಣ್ ಪಿಜೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಬಲ್ಲಂತ ಈ ಪರಿಸರದ ಅನುಭವಿ ಆಲ್ರೌಂಡ್ ಆಟಗಾರ ಅಂಗಡಿ ಒಳಭಾಗದಲ್ಲಿ ಈ ಓವರ್ಗಾಗಿ ಸುಂದರತೆ ಹೊಡೆತ ಲಾಂಗ್ ಮೇಲ್ಭಾಗದಲ್ಲಿ ಚೆಂಡು. ಈ ಹಂತದಲ್ಲಿ ಮತ್ತೆ ಒಂದರ ಪೂರೈಕೆ ಕಟ್ಕೊಳ್ತಾ ಇದೆ. ತಂಡದ ಮೊತ್ತ 20 ಓಟಗಳು. ಜಯಕ್ಕಾಗಿ 10 ಎಸೆತ 39 ಓಟದ ಅವಶ್ಯಕತೆ. ಕ್ಷಣಗಾತ್ರಗಳಲ್ಲಿತ್ತು. ಸ್ಕ್ವಾರ್ ಲೆಗ್ ಭಾಗದಲ್ಲಿ ಚೆಂಡು ಬಹಳಷ್ಟು ಬರುತ್ತೆ. ಒಂದು ಕ್ಷೇತ್ರ ಕ್ಷಣ ಕೂಡ ಮುಂದುವರಿಕೆ ಕಟ್ಕೊಳ್ತಾ ಇದೆ. ಒಂಬತ್ತು ಚೆಂಡು 38 ಓಟಗಳು ಬರಬೇಕಾಗಿವೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ತನ್ಮೂಲಕ ಹೋಗಿ ಸುಲಭದ ಕ್ಯಾಚ್ ಪಡ್ಕೊಂಡ್ರು. ವಿಕೆಟ್ ಆಘಾತ. ಹಲೋ ಹಲೋ ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ನೇತಾಜಿ ತಂಡದ ಸದಸ್ಯರಾಗಿರುವಂತ ಯಲ್ಲಪ್ಪ ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವು ಆತ್ಮೀಯ ಪ್ರೀತಿಯ ನಲುಮೆಯ ಸ್ವಾಗತದ ಬಯಸ್ತಾ ಇದ್ದೇವೆ. ನೇತಾಜಿ ಕ್ರಿಕೆಟರ್ಸ್ನ ಸರ್ವ ಸದಸ್ಯರ ಪರವಾಗಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 22ಕ್ಕೆ 3. 6 ಚೆಂಡು ಜಯಕ್ಕಾಗಿ 37 ಓಟಗಳು ಬರಬೇಕಾಗಿವೆ. 6 ಎಸೆತ 37 ಓಟದ ಅವಶ್ಯಕತೆ. ಎಂಸಿಸಿ ಗೌರಿಬಿದನೂರಿನ ತಂಡ
ಒತ್ತಡದ ನಡುವೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕಿರಣ್ ಎಸೆತಗಾರಿಕೆ ಭಾಗದಲ್ಲಿ. ಮೊದಲ ಚೆಂಡು ಸ್ಲಿಪ್ ಭಾಗದಲ್ಲಿ ಸ್ಕಾರ್ ಗತ್ತ ಕ್ಯಾಚ್ ಆಗುವಂತ ಸಾಧ್ಯತೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಪೂರೈಕೆ ಆಗ್ತಾ ಇದೆ. ಇಪ್ಪತ್ತ ತಂಡದ ಮೊತ್ತ. 5 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಎರಡನೇ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 4 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಮೂರನೇ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಕಿರಣ್ ಎಸೆತಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇರುವಂತ ಬೌಲರ್ ಕೂಡ ಕಿರಣ್. ಸತತ ಡಾಟ್ ಬಾಲ್ ಅನ್ನು ಎಸೆತಾ ಇರುವಂತ ಎಸೆತಗಾರ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಈ ಓವರ್ನಲ್ಲಿ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಒಂದನ್ನು ಜಯಿಸುವಂತ ಹಂತಕ್ಕೆ ಹೋಗ್ತಾ ಇದೆ ಗೋಲ್ಡನ್ ಟೈಗರ್ಸ್. ಕೆಜಿಎಫ್ ಸಚಿನ್ ಸ್ಪೋರ್ಟ್ಸಿನ ತಂಡ. ರಿವರ್ ಶಾಟ್ ದಾಖಲಿಸುವಂತ ಪ್ರಯತ್ನ. ನೋ ಬಾಲ್ ಎನ್ನುವಂತ ಸೂಚನೆ. ಅಂತಿಮ ಹತಲೆ ಫ್ರೀ ಇಟ್ಟಿದ ಚೆಂಡು ಮತ್ತೆ ಸಿಕ್ಸರ್. ಹಲೋ ಡಿಜೆ. ನೇತಾಜಿ ತಂಡದ ಮತ್ತರ್ವ ಸದಸ್ಯರಾಗಿರುವಂತಹ ಅನಿಲ್ ಓಬಿ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಆತ್ಮೀಯ ಆದರಣೆಯ ಸ್ವಾಗತ ಬಯಸಿಕೊಂಡು ವೇದಿಕೆ ಮೇಲ್ಭಾಗಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ವೈಡ್ ಬಾಲ್ ಸೇರ್ಪಡೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅನಿಲ್ ಓಬಿ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೊಮ್ಮೆ ಸ್ವಾಗತ. ಸುಂದರತೆ ಎಸೆತ ತನ್ಮೂಲಕವಾಗಿ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇರುವಂತ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ಸಚಿನ್ ಸ್ಪೋರ್ಟ್ಸಿನ ತಂಡ. ಅಭಿನಂದನೆಗಳು. ಹಲೋ ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಎಬಿಡಿ ರಾಮ್ ಅವರು ಬಂದು ಪಡ್ಕೊಂಡೋಗಿ ಎಂದು ತಿಳಿಸ್ತಾ ಇದ್ದೇವೆ. ಎಲ್ಲ ಆಟಗಾರರಿಗೂ ಊಟದ ವ್ಯವಸ್ಥೆ ಇರುತ್ತೆ ಅನ್ನೋದಾಗಿ ಸಂಘಟನೆಗಳು ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಬಿಡಿ ರಾಮ್